ಅಯ್ಯೋ ಬೇಗ ತಿಂಡಿ ತಗೊಂಬಿಟ್ಟು ಬರ್ರಿ. ಎಷ್ಟೊತ್ತು ಮಾಡ್ತೀರಾ? ನನ್ಗಂತೂ ಅವಾಗಿಂದ ಕಾಯ್ತಾನೆ ಇದೀನಿ. ಕಾದು 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 ನನಗಂತೂ ಸಾಕಾಗೋಯ್ತು. ಅಯ್ಯ, ಏನಾರು ಒಂದ್ ತರಕೊಂಡ್ರೆ ಎಷ್ಟೊತ್ತು ಮಾಡ್ತೀರಾ ಅಂತ ಹೇಳಿದ್ರೆ. ಹ್ಮ್ ನನ್ ಗಂಡ ಬಾಗ್ಲಾಗೆ ಏನ್ ನಿಂತ್ಕೊಂಡು ನೋಡ್ತಾವನೆ. ಹ್ಮ್ ಹ್ಮ್ ಬಿಡು. ಈಗ ನಾನು ಯಾಕೆ ಮಾತಾಡ್ಬೇಕು? ಈಗ ನೋಡು ಹೆಂಗ್ ಸೆಂಟಿಮೆಂಟ್ ವರ್ಕ್ ಆಗ್ತೈತೆ ಅಂತ. ತಗೊಳ್ಳಿ, ಉಪ್ಪಿಟ್ಟು ಮಾಡಿದೀನಿ, ತರಕಾರಿ ಉಪ್ಪಿಟ್ಟು. ಹೋ, ಯಾವಾಗ್ಲೂ ಉಪ್ಪಿಟ್ಟು ಉಪ್ಪಿಟ್ಟು ಉಪ್ಪಿಟ್ಟು. ನಿನ್ಗೆ ಬೇರೆ ಏನನ್ನುವೆ ಬರಕ್ಕಿಲ್ಲ ಅಂತ ಅನ್ನಿಸ್ತದೆ ನಿನ್ಗಂತೂ ಮಾಡಕ್ ಅಡ್ಗೆ ಮಾಡಕ್ಕೆ ಅಲ್ವಾ? ಯಾವಾಗ ಉಪ್ಪಿಟ್ಟು ಮಾಡು, ಉಪ್ಪಿಲ್ದ್ರೆ ಸಾರು ಮಾಡು, ಇಷ್ಟೇ ಏನಿಯ. ನಿನ್ನೆಯಿಂದ ನೋಡ್ತಾ ಇದ್ದೀನಿ ಬರೀ ಇದೇನೇನಿಯ. ನಿನ್ಗೆ ಇವಾಗ ಐತ್ ನೋಡು ಮಾರಿ ಹಬ್ಬ. ಅಕ್ಕ, ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡಕ್ಕ. ನಾನು ಈ ಮನೆಗಿರೋದು ನಿನ್ಗೆ ಇಷ್ಟ ಇಲ್ಲ ತಾನೇ? ನೀನು ಇಷ್ಟ ಇಲ್ಲ ಅಂದ್ರೆ ಹೇಳು. ನಾನು ಖಂಡಿತವಾಗ್ಲೂ ಈ ಮನೆಯಾಗಿರಲ್ಲ, ಹೋಗ್ಬಿಡ್ತೀನಿ. ನೀನು ನೋಡು, ನೀನು ಯಾಸ ನೋಡು, ನಿನ್ನ ಮಕ ನೋಡು ಅಂತ ಹೇಳ್ಬಿಟ್ಟು ಯಾಕಕ್ಕ ಯಾವಾಗೂ ಬೇಜಾರು ಮಾಡ್ತಾ ಇರ್ತೀಯ? ನನಗೆ ಗೊತ್ತು ನಾನು ಇರೋದಿಲ್ಲ ನಿನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಆಯಿತು, ನಾನು ನನ್ನ ಮನೆಗೆ ಹೊಂಟೋಯ್ತೀನಿ ಬಿಡಕ್ಕ. ಯಾಕೆ ಇಷ್ಟೊಂದೆಲ್ಲನೂ ನನಗೆ ಅಯ್ಯೋ ಅನ್ನಿಸ್ತೀಯ? ನಿಂಗೆ ತಿಂಡಿ ಮಾಡ್ಕೊಡ್ತೀನಿ, ಊಟ ಮಾಡ್ಕೊಡ್ತೀನಿ. ನನಗೆ ಬರ್ತದೋ ಬರಲ್ವೋ ಕಷ್ಟಪಟ್ಬಿಟ್ಟು ನೀನು ಇಷ್ಟಪಟ್ಟಿದ್ದೆಲ್ಲ ಮಾಡ್ಕೊಡ್ತೀನಿ. ಆದ್ರೂ ನನ್ನೇನಿಯ ಗತಿಗೆಟ್ಟಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತೀಯಾ? ಯಾಕೆ ನಾನು ಈ ಥರ ಬಟ್ಟೆ ಹಾಕೊಂಡ್ರೆ ನೋಡಿ ಗತಿಗೆಟ್ಟಳು ಅಂತ ಹೇಳ್ತಾ ಇದೀಯಾ? ಅಯ್ಯೋ, ನಾನು ಎಲ್ಲ ಥರದ ಬಟ್ಟೆಯನ್ನು ಹಾಕತ್ತಾ ಇದ್ದೆ. ಆದರೆ ಮದುವೆ ಮಾಡ್ಕೊಂಡು ಬಂದಿರೋದಕ್ಕೆ ನನ್ನ ಗಂಡನಿಗೋಸ್ಕರ ಅಂತ ಇಂಥ ಸೀರೆ ಉಟ್ಕೊಂಡು ಹಿಂಗಿರೋದು. ಇಲ್ಲ ಅಂದಿದ್ರೆ ನಾನು ಸ್ಟ್ಯಾಂಡರ್ಡಾಗಿ ಏನಿಯ ಬಟ್ಟೆ ಹಾಕೊಂಡು ಸ್ಟ್ಯಾಂಡರ್ಡಾಗಿ ಏನಿಯ ಓಡಾಡ್ಕೊಂಡಿರ್ತಾ ಇದ್ದೆ ಕಣಕ್ಕ. ಬಟ್ಟೆ ನೋಡಿ ಅಳತೆ ಮಾಡಬೇಡ. ನಿನಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಅಂದರೆ ಹೇಳಕ್ಕ, ಬೇಕಾದರೆ ಪಲಾವು ಏನಾದರೂ ಮಾಡ್ಕೊಂಬಿಟ್ಟು ಬರ್ತೀನಿ. ಈಗ ಅರ್ಥ ಆಯ್ತಲ್ಲ ನನ್ನ ಬೆಲೆ ಏನು, ನನ್ನ ವ್ಯಾಲ್ಯೂ ಏನು ಅಂತ ಹೇಳ್ಬಿಟ್ಟು. ದರಿದ್ರದೊಳೆ, ನೀನು ದರಿದ್ರದೊಳೆ ಏನಿಯಾ? ನಿನ್ನ ಮೇಲಿಂದ ಕೆಳಗಡೆ ಒಂದ್ಸಲ ಏನು ಬಟ್ಟೆ ನೋಡ್ಕೊಬಿಡು. ಏನೋ ಆಟ ಆಡ್ಸಕ್ಕೆ ಬರ್ತೀಯಾ? ನಮ್ಮ ಅಮ್ಮನೇ ಏನಿಯಾ? ನಿನ್ನ ಯೋಗ್ಯತೆಗೆ ಆಟ ಆಡ್ಸೋದಲ್ಲ, ಆಟ ಆಡಬೇಕಷ್ಟೇ. ನಿನ್ನ ಯೋಗ್ಯತೆಗೆ ನಿನ್ನ ಕೈಲಿ ಏನೂ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಯೋಗ್ಯತೆನೋ ನಿನ್ನ ಮುಖನೋ ಹಬ್ಬ ನೋಡಿದ್ರೆ ಏನಿಯಾ ಸಾಕಾಗೋಯ್ತದೆ. ನಿನ್ನ ಯಾಸನೋ. ಸರಿ 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 ಹೋಯ್ತು ಬಿಡು. ನೋಡು, ಈ ಉಪ್ಪಿಟ್ಟು ನನಗೆ ಇಷ್ಟ ಇಲ್ಲ, ಓಕೆನಾ? ಐ ಡೋಂಟ್ ಲೈಕ್ ದಿಸ್ ಉಪ್ಪಿಟ್ಟು, ಓಕೆ? ತಗೊಂಡೋಗ್ಬಿಟ್ಟು ಮುಚ್ಕೊಂಡು ಬೇರೆ ಯಾವ್ದನ್ನ ಮಾಡ್ಕೊಂಬಿಟ್ಟು ಬಾ ಹೋಗು. ನನ್ನ ಆಟ ಆಡಿಸ್ಬೋದು ಅಂತ ನೀನು ಅನ್ಕೊಂಡಿದ್ರೆ ಅದೆಲ್ಲ ಸುಳ್ಳು. ಇದು ನನ್ನ ಮನೆನೇ, ನನ್ನ ಮನೆ. ಕ್ಷಮಿಸಿ ಅಕ್ಕ, ನನಗೆ ಗೊತ್ತಿರಲಿಲ್ಲ ನಮ್ಮ ಮನೆಯಾಗೆ ಹಿಂಗೇನಿಯೇ ನಾವಿದ್ದಿದ್ದು. ನಾನು ನಮ್ಮ ಮನೆಗೆ ಬರ್ತಾನೆ ಏನಿಯೇ ಇರ್ಬೋದು, ಆದರೆ ಹಿಂಗೆಲ್ಲನೂ ಅನ್ನಿಸ್ಕೊಂಡು ಮಾಡಿ ಏನೂ ಮಾಡಿರಲಿಲ್ಲ. ಉಪ್ಪಿಟ್ಟು ನಿಮ್ಗೆ ಇಷ್ಟ ಇಲ್ಲ ತಾನೇ? ಕೊಡಕ್ಕ, ನಾವು ಬಡವರು, ನಾವು ಉಪ್ಪಿಟ್ಟೆ ವಾರಕ್ಕೆ 2 ದಿನ ತಿಂತಾ ಇದ್ದಿದ್ದು. ನಮ್ಮ ಮನೆಗೆಲ್ಲ ಉಪ್ಪಿಟ್ಟು ಏನಿಯೇ ಜಾಸ್ತಿ ಮಾಡಾಕ್ತಾ ಇದ್ದಿದ್ದು. ಅದಕ್ಕೆ ನನಗೂ ಅದೇ ಬಂದ್ಬಿಟ್ಟೈತೆ. ಗತಿ ಇಲ್ದಿರ ಫ್ಯಾಮಿಲಿಯಿಂದ ಬಂದಿರೋರು ಇನ್ನೇನು ತಾನೇ ತಿನ್ನಕ್ಕೆ ಸಾಧ್ಯ ಹೇಳು? ಗತಿಗೆಟ್ಟೋಳು ಇದನ್ನೇನಿಯೇ ತಿನ್ನಬೇಕು, ಅದಕ್ಕೆ ಇದನ್ನೇನಿಯೇ ತಿಂತಾ ಇದ್ದೆ. ಆದರೆ ನಾನು ನಿನ್ನ ಥರ ತಿನ್ನ ಅಂತ ಅವಶ್ಯಕತೆ ನನಗಿಲ್ಲ. ಯಾಕಂದರೆ ಹುಡ್ತಾನೆ ನಾನು ಸಾವುಕಾರು, ಸರಿನಾ? ತಗೊಳ್ಳಲೆ ಉಪ್ಪಿಟ್ಟನ, ನನಗೆ ಬೇಕಾಗಿಲ್ಲ. ಹೋಗ್ಬಿಟ್ಟು ಪಲಾವ್ ಮಾಡ್ಕೊಂಬಿಟ್ಟು ಬಾ ಹೋಗು. ಪ್ರಿಯಾ, ನೀನೇನು ಮಾಡೋ ಅವಶ್ಯಕತೆ ಇಲ್ಲ. ತಗೊಂಡು ಆ ಉಪ್ಪಿಟ್ಟನ್ನು ಅವಳು ಕೊಡ್ಬೇಡ. ತಗೊಂಡೋಗಿ ಮುಸ್ರೆಕ್ ಹಾಕು. 10 ರೂಪಾಯಿದೊಳಗೆ ಏನು ಮಾಡ್ಕೊಡ್ಬೇಡ. ನೀನೇನು ಮಾಡ ಅವಳು ಸೇವೆ ಮಾಡೋ ಅಂತ ಅವಶ್ಯಕತೆ ನಿನಗೇನು ಬಂದಿಲ್ಲ. ನೀನು ಯಾಕೆ ನನ್ನ ತಂಗಿ ಸೇವೆ ಮಾಡ್ತಾ ಇದೀಯಾ? ನಿಮ್ಮ ಅಮ್ಮನೇ ಹೇಳಿದ್ದು ರೀ, ಹಿಂಗೆಲ್ಲ ಮಾಡಬೇಕು ಸೇವೆಯ ಮನೆ ಮಗಳು, ಅವಳು ನಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ ಹೇಳಿದ್ದು ನಿಮ್ಮ ಅಮ್ಮನೇನಿಯ ರೀ. ಅದಕ್ಕೆ ಏನಿಯ ನಿಮ್ಮ ಅಮ್ಮನ ಮಾತು ಬೆಲೆ ಕೊಟ್ಬಿಟ್ಟು ನೋಡ್ಕೊತಾ ಇದ್ದೀನಿ ರೀ. ಆದರೆ ನೀವೇನು ಹೇಳಿ ನಿಮ್ಮ ತಂಗಿಗೆ ನಾನು ಅಂದರೆ ಇಷ್ಟ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ನಾವಿಬ್ಬರು ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ. ಆದರೆ ನೀವು ಕೇಳಿದ್ರಾ? ನೀವು ಕೇಳಲೇ ಇಲ್ಲ. ಮಾಡ್ಕೊಳ್ಳೋಣ, ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿದ್ರಿ. ನೋಡಿ ಆಯಿತು ಬಿಡಿ, ಹೋಗಿ ನಾನು ಪಲಾವ್ ಮಾಡ್ಕೊಂಬಿಟ್ಟು ಬರ್ತೀನಿ ನಿಮ್ಮ ತಂಗಿಗೆ. ನೀನೇನು ಮಾಡ್ಕೊಂಬಿಟ್ಟು ಬರೋ ಅಂತ ಅವಶ್ಯಕತೆ ಇಲ್ಲ. ನೀನ್ ಯಾಕೆ ಮಾಡ್ಕೊಂಬಿಟ್ಟು ಬರ್ತೀಯಾ? ಹೋಗಿ ಅಡ್ಗೆ ಮನೆಗೆ. ಬೇಕಾದ್ರೆ ಅವಳಿಗೆ ಯೋಗ್ಯತೆ ಇದ್ರೆ ಅವಳೇ ಮಾಡ್ಕೊಂತಾಳೆ. ನೀನು ಹೋಗಿ ಸುಮ್ಕೆ ಏನಿಯಾ? ಹೋಗಿ ಒಳಗಡೆ ಪ್ಲೇಟ್ ಬಿಟ್ಬಿಟ್ಟು ಮುಸ್ರೆಕ್ ಹಾಕು. ಉಪ್ಪಿಟ್ಟು ನಿನಗೆ ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಎಲ್ಲ ನೀಟಾಗಿ ತೊಳೆದು ಮುಸ್ರೆಕ್ ಹಾಕಿ ಬಿಸಾಕು. ಬೇಕಾದ್ರೆ ಮಾಡ್ಕೊಂಡು ತಿನ್ಲಿ, ಇಲ್ಲ ಅಂದ್ರೆ ಹಂಗೆ ಬಿದ್ದು ಸಾಯ್ಲಿ. ನೋಡು, ಹೋಗು ಸುಮ್ಮನೆ ಏನಿಯಾ? ಲೇ, ಏನ್ ಅನ್ಕೊಂಡಿದ್ಯಾ? ಈ ಮನೆ ನಿಂದಿರ್ಬೋದು, ನನ್ನ ಹೆಂಡತಿ ನಿನ್ನೋಳಲ್ಲ. ನನ್ನ ಹೆಂಡತಿ ನೀನೇನು ಕೊಂಡ್ಕೊಂಡ್ಬಿಟ್ಟು ಬಂದಿಲ್ಲ ನನ್ನ ಹೆಂಡತಿನ, ಸರಿನಾ? ನನ್ನ ಹೆಂಡತಿ ನಾನ್ ತಾಳಿ ಕಟ್ಬಿಟ್ಟು ನಾನ್ ಕರ್ಕೊಂಡು ಬಂದಿರೋದು. ನಾನ್ ಖುಷಿಯಾಗಿ ನೋಡ್ಕೋಬೇಕು ಅವಳು ಅಂತ ಹೇಳ್ಬಿಟ್ಟು. ನಿನ್ನ ಸೇವೆ ಮಾಡ್ಬೇಕು ಅಂತಂದ್ರೆ ಯಾವಣ್ಣನ ಕರ್ಕೊಂಡ್ಬಿಟ್ಟು ಬಂದು, ಹೋ ಸರಿ ಸರಿ, ನಿನ್ನ ಗಂಡನ್ ಕರ್ಕೊಂಡ್ಬಿಟ್ಟು ಬಂದು ಮಡಿಕ ಮನೆಗೆ ಬ್ಯಾಡ ಅಂದವ್ರು ಯಾರೇ? ನಿನ್ ಗಂಡನ್ ಕರ್ಕೊಂಡು ಬರೀ ಫೋನ್ ಮಾಡ್ಬಿಟ್ಟು ಕರ್ಸ್ಲೇ ನಿನ್ ಗಂಡನ? ನನ್ನ ಹೆಂಡತಿ ಬೇಕಾ ನಿನ್ ಸೇವೆ ಮಾಡಕ್ಕೆ? ನನ್ನ ಹೆಂಡತಿ ನೀನ್ ಅನ್ಕೊಂಡಿದ್ಯಾ? ನೀನ್ ಕೆಲಸ ಎಲ್ಲ ಮಾಡ್ಕೊಡಂತ ಆಳು ಅನ್ಕೊಂಡ್ಬಿಟ್ಟಿದ್ಯಾ? ನೀನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಕರ್ಸ ನಿನ್ ಗಂಡನ. ಕರ್ಸು, ನಾನು ಮಾಡಿಸ್ಕೊತೀನಿ. ಕರ್ಸು ಅವನ ಹತ್ರ ಸೇವೆನ. ನೋಡು, ನನ್ನ ಹೆಂಡತಿ ತಂಟೆಗೆ ನೀನ್ ಬರಂಗಿಲ್ಲ. ಏನ್ ಇವ್ಳು ಕೊಂಡ್ಕೊಂಡು ಬಂದವಳು ನನ್ನ ಹೆಂಡತಿನ? ನನ್ನ ಹೆಂಡತಿ ಸಂಬಳ ಕೊಡ್ತಾ ಇದೀಯ ನೀನ್ ಏನಾದ್ರೂ? ಕೊಡ್ತಿದೀಯನೇ ಸಂಬಳನ? 10 ರೂಪಾಯಿ ಸಂಬಳ ಕೊಡ್ತಾ ಇದೀಯಾ? ಇಲ್ಲ ತಾನೆ? ಮತ್ತೇನಕ್ಕೆ ಅವಳ ಹತ್ರ ನೀನು ಕೆಲಸ ಮಾಡಿಸ್ಕೊಂತ ಇದೀಯಾ? ಉಪ್ಪಿಟ್ಟು ಅಂದ್ರೆ ಬೇಡ, ಏಯ್ ಬೇಡ ಅಂದ್ರೆ ಮಾಡ್ಕೊಂಡು ತಿನ್ನೆ. ಬೇಡ ಅಂದವ್ರು ಯಾರು? ನೀನ್ ಬಂದು ಬಿದ್ದಿದ್ಯಾ? ಗಂಡನ್ ಬಿಟ್ಟು ಬಂದ್ರೆ ಬಿದ್ದಿರು. ನಾನ್ ಕೇಳಿಲ್ಲ. ನಿನಗೆ ಎಂತ ಅಡುಗೆ ಬೇಕು ಅಂತ ಅಡುಗೆನ ಅಡುಗೆ ಮನೆ ಖಾಲಿ ಐತೆ, ಹೋಗಿ ಮಾಡ್ಕೊಂಡು ತಿನ್ಬೇಕು. ಪ್ರಿಯಂಗೆ ಅಡುಗೆ ಮಾಡಕ್ಕೆ ಬರಲ್ಲ ಸರಿಯಾಗಿ. ಅವಳು ಮಾಡದ್ದೇ ಹಂಗೆ. ಅವಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಇನ್ಮೇಲೆ ತಿಂತಾಳೆ. ನೋಡು ಪ್ರಿಯಾ, ಇನ್ಮೇಲೆ ಇವಳಿಗೆ ಯಾವ ಅಡುಗೆನೂ ಮಾಡಬೇಡ. ಇವಳು ಬೇಕಾಗಿರೋದನ್ನ ಮಾಡ್ಕೊಂಡು ತಿನ್ಲಿ. ಬೇಕಾದ್ರೆ ಅವಳು ಹೆಂಗೆ ಇಳಿಸ್ತಾಳೋ ನಳಪಾಕನ ಇಳಿಸ್ಕೊಂಡ್ಲಿ. ಇನ್ಮೇಲೆ ಇವಳಿಗೆ ಅಡುಗೆ ಮಾಡಬೇಡ ನೀನು. ಸರಿ ರೀ, ಮಾಡಲ್ಲ. ಅಣ್ಣ, ನೀನೇನು ಈ ಇವಳ ಪರ ಮಾತಾಡ್ತಾ ಇದೀಯಾ? ಲೇ, ಮುಚ್ಚೆ ಬಾಯಿನ. ನಾನು ಯಾರ ಪರನೂ ಮಾತಾಡ್ತಾ ಇಲ್ಲ, ಮುಚ್ಕೊಂಡಿರು ನೀನು.
ನೀನೇನ್ ಅವಳ ಹತ್ರ ಕೆಲಸ ಮಾಡ್ಸೋದು ಹಾ? ರೂಮು ಹೋದ್ರೆ ಹೋಗ್ಲಿ ಬಿಡು, ರೂಮ್ ಕಿತ್ಕೊಂಡಿದ್ಯಾ ಅಂತ ಬೇರೆ ರೂಮಾಗ ಮನಿ ಕಂಡ್ವಿ ತಾನೇ ನಾವು. ಈಗ ಮತ್ತೆ ಇನ್ನೇನಿನ್ ದೌಲತ್ತು ಹಾ? ಏನ್ ಗತಿ ಇಲ್ದಿರೋಳ್ನ ಲೇ, ಅವಳನ್ನ ಹೆಂಗ್ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಬರ್ಬೇಕು ಅಂತ ನನಗೆ ಗೊತ್ತು. ಅವಳು ಇಂಥ ಸೀರೆನ ಉಟ್ಕೊಂಡಿರ್ಬೇಕು ಅನ್ನೋ ಏನು ಅವಶ್ಯಕತೆನೇ ಇಲ್ಲ. ಅವಳು ಚಡ್ಡಿ ಹಾಕೊಂಡ್ಬಿಟ್ಟು ಬಂದ್ರು ನಂಗೆ ಖುಷಿನೇ ಏನಿಯ. ಅಂದ್ರೆ ನಿನ್ ಪ್ರಕಾರ ಬಟ್ಟೆ ಹಾಕೊಂಡ್ರೆ ಏನಿಯ ಸ್ಟ್ಯಾಂಡರ್ಡು ಹಾ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಯಾಸನು ಅಂತ ಹೇಳ್ತೀಯಂತೆ ಹಾ? ಏನ್ ಮಾತಾಡ್ತಿದ್ಯಾ ನೀನು? ನೋಡು, ನಿನ್ ಗಂಡನ್ ಕರ್ಕೊಂಡ್ ಬಂದು ನಮ್ಮ ಮನೆಯಾಗ ಮುಸ್ರೆಣನ ತಿಕ್ಸು, ಕಸನನ ಗುಡ್ಸು, ದಿನಕ್ಕೆ 10 ಅಡುಗೆನ ಮಾಡಿಸ್ಕೊಂಡು ತಿನ್ನು, ಐ ಡೋಂಟ್ ಕೇರ್. ಆದ್ರೆ ನೀನ್ ನನ್ನ ಹೆಂಡತಿ ಹತ್ರ ಒಂದ್ ನೀರ್ ತರ್ಸ್ಕೊಂಡು ಕುಡಿದ್ರು ಸುಮ್ನಿರಲ್ಲ ಅಂದ್ರೆ ಸುಮ್ನಿರಲ್ಲ. ನಿನ್ಗೇನಾದ್ರೂ ಕೈಕಾಲ ಏನಾದ್ರು ಬಿದ್ದೋಗವ ಹಾ? ಇಲ್ಲ ಕೈಕಾಲ ಏನಾದ್ರು ಸೇದೋಗ್ಬಿಟ್ಟವ ನಿನ್ಗೆ? ನಿಂಗ್ ಮಾಡ್ಕೊಂಡು ತಿನ್ನಕ್ಕಾಗಲ್ವಾ ನಿನ್ಗೆ? ನೀನೇನ್ ಹೆಂಗ್ಸಲ್ವಾ? ನೀನೇನ್ ಕಲ್ತಿಲ್ವಾ ಅಡ್ಗೆ ಮಾಡೋದನ್ನ? ನೀನ್ ಹೆಂಗೋ ಅವಳು ಹಂಗೆ. ನೋಡು, ನಾನು ಪ್ರಿಯಾ ಅಂದ್ರೆ ಇಷ್ಟ. ಅವಳಿಗೊಂದಿಷ್ಟು ನೋವಾದ್ರೂ ನಂಗೆ ಸಹಿಸಕ್ಕಾಗಲ್ಲ. ಅಂಥದ್ರಾಗೆ ಅವಳ ಕಣ್ಣೀರ್ ಹಾಕ್ಸ್ಕೊಂಡ್ಬಿಟ್ಟು ಅಡ್ಗೆ ಮಾಡಿಸ್ಕೊಂಡು ತಿಂತೀಯಲ್ಲ ನೀನು. ನಾನೇ ಅಡ್ಗೆ ಮಾಡಿಸ್ಕೊಂಡು ತಿನ್ನಲ್ಲ, ಮುಚ್ಕೊಂಡೋಗಿ ಹೋಟ್ಲಾಗ ತಿನ್ಬಿಟ್ಟು ಬರ್ತೀನಿ. ಅಂಥದ್ರಾಗೆ ಇವಳು ನೋಡು ಏನ್ ದೌಲತ್ ಮಾಡ್ತಾಳೆ. ನಿನ್ ದೌಲತ್ ಏನಿದ್ರು ನಿನ್ ಗಂಡನ ಮನೆಯಾಗ ಇಟ್ಕ, ಇಲ್ಲೆಲ್ಲ ಇಟ್ಕೊಳ್ಳೋದು. ಏನ್ ಇವ್ಳು ಸೇವೆ ಮಾಡಕ್ಕೇನೆ ಅವಳು ತಾಳಿ ಕಟ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ ನಾನು, ಕಿತ್ತೋದವಳು. ಗಂಡನ್ ಕರ್ಕಬ ಅಷ್ಟೇನೇನೆ. ಲೋ ಮಗ್ನೆ, ಏನ್ಲಾ ಮನೆಗ್ ಬಂದಿರೋ ಹೆಣ್ಮಗಳನ್ನ ಹೆಂಗ್ ಮಾತಾಡ್ತಾ ಇದೀಗ ನೀನು? ಮನೆಗ್ ಬಂದಿರೋ ಹೆಣ್ಮಗಳು ಹೆಂಗಿರ್ಬೇಕೋ ಹಂಗಿರ್ಬೇಕಮ್ಮ. ಓವರ್ ಆಕ್ಟಿಂಗ್ ಎಲ್ಲ ಮಾಡೋದು. ಅವಳು ತಂದ್ಬಿಟ್ಟು ಕೊಟ್ಲು ತಾನೆ ಉಪ್ಪಿಟ್ನ, ತಿನ್ನೋದು ಇಟ್ಬಿಟ್ಟು ಏನ್ ದೌಲತ್ ಮಾಡ್ತಾಳ ಅವಳು ಹಾ? ಏನ್ ನನ್ನ ಹೆಂಡತಿ ಏನ್ ಅನ್ಕೊಂಡ್ಬಿಟ್ಟವ್ರೆ, ಮನೆ ಕೆಲಸಗಳು ಅಂತ ಅನ್ಕೊಂಡ್ಬಿಟ್ಟವ್ರ? ಯಾಕೆ ಅವ್ರ ಕೈ ಕಾಲುಗಳಿಲ್ವಾ ಅವ್ರಿಗೆ ಮಾಡ್ಕೊಂಡ್ ತಿನ್ನಕ್ಕೆ ಹಾ? ನನ್ನ ಹೆಂಡತಿ ಪರ ಅಂತ ಮಾತಾಡ್ತಿಲ್ಲ, ದೌಲತ್ ಮಾಡ್ತಿರೋದಕ್ಕೆ ಮಾತಾಡ್ತಾ ಇದೀನಿ ಅಷ್ಟೇನೆ. ಅವಳು ಎಷ್ಟು ಬೇಜಾರ್ ಮಾಡ್ಕೊಳ್ಳಲ್ಲ ಅವಳು. ನನ್ನ ನಂಬ್ಕೊಂಡು ಬಂದವಳೆ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ಲು ಬೇಕು. ಅಂತದ್ರಾಗ ನೀವೆಲ್ಲ ಹಿಂಗೆಲ್ಲ ಅವಳಿಗೆ ಅಯ್ಯೋ ಅನ್ನಿಸ್ತಾ ಇದ್ರೆ ನನಗ್ ಬೇಜಾರಾಗಲ್ವಾ? ಹಾ, ಮಾಡ್ಕೊಂಡ್ ತಿಂತೀಯಾ ತಿನ್ನು. ತಿನ್ನಕ್ ಯೋಗ್ಯತೆ ಎಲ್ಲ ಮಾಡ್ಕೊಂಡು ಅಂದ್ರೆ ಮುಚ್ಕೊಂಡೈತ್ ಗಂಡನ ಮನೆಗೆ ಹೋಗು. ನಿನ್ ಗಂಡ ಮಾಡಾಕ್ತಾನೆ ಚೆನ್ನಾಗೆ, ಅಲ್ಲೇನೇ ಮಾಡಿಸ್ಕೊಂಡು ತಿಂದ್ಬಿಟ್ಟು ಚೆನ್ನಾಗ್ ಬಾ, ಸರಿನಾ? ನೀನ್ ಯಾಕೆ ಪ್ರಿಯಾ ಮೊದಲೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ, ನೀನ್ ಯಾಕೆ ಅಡುಕ್ಲಜ್ಜಿ ತರ ಸೀರೆ ಉಟ್ಕೊಂಡಿದ್ಯಾ? ನಡಿ ನಡಿ ಫಸ್ಟ್ ನೀನ್ ಚೇಂಜ್ ಮಾಡ್ಕ. ನೀನು ಇಲ್ಲಿ ಯಾರ ಅವಶ್ಯಕತೆ ತರನು ನೀನ್ ಸೀರೆನೇ ಉಟ್ಕೋಬೇಕು, ನೀನ್ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಯಾವ ರೂಲ್ಸ್ ಇಲ್ಲ ಇಲ್ಲಿ. ನಿನ್ ಯಾವ ಬಟ್ಟೆ ಬೇಕೋ ಬಟ್ಟೆ ಹಾಕ. ನಿಂಗೆ ಪ್ಯಾಂಟ್ ಶರ್ಟ್ ಅಂದ್ರೆ ತುಂಬಾ ಇಷ್ಟ ತಾನೆ, ಅದನ್ನೇ ಹಾಕೊಂಡು ಆರಾಮಾಗಿರು ನೀನು. ಯಾಕೆ ಇಷ್ಟೊಂದೆಲ್ಲ ನೀನು ತಲೆ ಕೆಡ್ಸ್ಕೊಂಡು ಇವ್ರ ಮುಂದೆಲ್ಲ ಚೀಪ್ ಆಗಂಗೆ ಅಂತ ಹೇಳ್ಬಿಟ್ಟು ನೀನು ಸೀರೆ ಉಟ್ಕೊಂಡು ನಿಂತಿದ್ಯಾ? ನಿನ್ಗೇನು 50 ವರ್ಷ ಆಗೋಗ್ಬಿಟ್ಟೈತಾ? ಇಲ್ಲ 50 ವರ್ಷ ಆದ್ಮೇಲೆ ಪ್ಯಾಂಟ್ ಶರ್ಟ್ ಹಾಕಂತೀಯಾ? ಇಲ್ಲ ತಾನೆ, ಹಾಕ ನಡಿ. ನಿಂಗೆ ಯಾವ್ದು ಇಷ್ಟನೋ ಬಟ್ಟೆ ಹಾಕ ನಡಿ, ನಾನೇನು ಕೇಳಲ್ಲ. ಬಟ್ಟೆಯಿಂದ ಅಳತೆನ ಮಾಡಕ್ಕಾಗಲ್ಲ ಎಲ್ಲರ ಯೋಗ್ಯತೆ. ಸೀರೆ ಉಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡೋರ್ನು ನೋಡಿದೀನಿ, ಜೀನ್ಸ್ ಪ್ಯಾಂಟ್ ಹಾಕೊಂಡು ಗೌರಮ್ಮನ್ ತರ ಮನೆಗಿರೋರ್ನು ನೋಡಿದೀನಿ. ನಡಿ ಸುಮ್ನೆನೆ. ಲೇ, ಯಾಕ್ಲೆ ಹಿಂಗ್ ಕಿತ್ತಾಡ್ತಾ ಇದೀಗ? ಬಂದಿರೋದೇ ಕಷ್ಟಾಗಿ ಬಂದಿದೀಗ, ಒಂದ್ 2 ದಿನ ಮರ್ಯಾದೆಗಿರಿ ಅಂದ್ರೆ ನಿಮ್ಮ ಅಣ್ಣ ಮೊದ್ಲೇ ಕ್ರಾಕ್ ನನ್ ಮಗ. ಅವಳದು ಏನ್ ಮೋಡಿ ಮಾಡೋಳು ಏನ್ ಕತೆಯೋ ನಾ ಕಾಣೆ. ಮಾತಿನ ಮುಂಚೆ ಎಂಟಿ 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 ಅಂತ ಹೇಳ್ತಿರ್ತಾನೆ. ಅವಳೇನೋ ಮಾಟ ಮಾಡಿಸ್ಬಿಟ್ಟವಳು ನನ್ನ ಮಗಂಗೆ. ದೇವ್ರನೇ ನೀನು, ಅವನು ಅವಳ ಪರನೇ ನೀ ಮಾತಾಡೋದು. ನೀನ್ ಯಾಕೆ ಅವಳ ಹತ್ರ ಕೇಳಿ ಮಾಡ್ಕತಿಯಾ? ನೀನ್ ಸಮಸ್ಯೆ ಎಲ್ಲ ಬಗೆಹರಿಸ್ಕೊಳ್ಳೋ ಗಂಟನ ವ್ಯವಸ್ಥೆ ಸುಮ್ ಕಿರತ್ ಕಲ್ತ್ಕ, ಸರಿನಾ? ಅಯ್ಯೋ ಇಲ್ಲ ಅಂತ ಹೇಳಿದ್ರೆ ಸಾಯ್ಬೇಕಾಯ್ತದ ಅಷ್ಟೇ. ನಾನು ನೀನು ಅರ್ಥ ಮಾಡ್ಕಂತೀಯ ಅಂತ ಅನ್ಕೊಂಡಿವ್ನಿ. ಹೊಸಿ ಅರ್ಥ ಮಾಡ್ಕೊಳ್ಳಿ. ಕ್ರಾಕ್ ನನ್ನ ಮಗ ಅವನು. ಎಲೆಕ್ಷನ್ ಎಲ್ಲ ಕೆಡಿಸ್ಬಿಡ್ತಾನೆ ಅವನು. ನಿನಗೆ ಗೊತ್ತಿಲ್ವಾ? ಅವಳು ದೊಡ್ಡ ಲೋಫರು, ಅವನು ದೊಡ್ಡ ಲೋಫರು. ಬೇಕಾಯ್ತು ಎಲ್ಲನೂ. ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ನಾನು ಅನ್ಕೊಂಡ್ರೆ ಇದು ಏನೇ ಮಾಡ್ತಾ ಇದ್ದೀಗ ನೀನು? ಆ ಮಳ್ಳಿ ಬೇಕು ಅಂತ ನಾಟಕ ಮಾಡಿದ್ದು ಕಣವ. ಇದೆಲ್ಲನೂ ಬೇಕು ಅಂತಾನೆ ನಾಟಕ ಮಾಡೋಳೆ, ಕಿತ್ತೋದವಳು. ಗೊತ್ತಾ ನಿನಗೆ ಎಷ್ಟು ನಾಟಕ ಮಾಡಿದವಳು ಅಂತ ಹೇಳ್ಬಿಟ್ಟು? ಅಮ್ಮ ನಾನು ನೋಡಿದ್ದೀನಿ ಕಣವ ಅವಳು ನಾಟಕನ. ಅವಳು ಸರಿಯಾಗಿ ನಾಟಕ ಆಡ್ತಾಳೆ ಕಣಮ್ಮ. ಅವಳಂತೂ ಸರಿ ಇಲ್ಲ ಕಣಮ್ಮ. ಅವಳು ಮನ್ಯಾಳಿ ಎಲ್ಲ ಅವ್ನು ಬಂದಿರೋದು ನೋಡ್ಬಿಟ್ಟು ಏನೇ ನಾಟಕ ಶುರು ಮಾಡೋಳೆ ಅಂತ ಅನ್ನಿಸ್ತದೆ. ಗೊತ್ತಾ, ನಾನು ಮುಂದೆ ಹೊತ್ಕೊಂಡು ಮಾತಾಡ್ಬೇಕಾರೆ ಏನೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ಈಗ ಅರ್ಥ ಮಾಡ್ಕೊಂಡು ಏನು ಪ್ರಯೋಜನನೇ ಇಲ್ಲ ನೋಡೇ. ಈಗ ಹೊಸಿ ದಿನ ನೀನು ಸುಮ್ಮನಿರು. ನಿನ್ನ ಜೀವನ ಸೆಟ್ಲ್ ಆಗೋ ತನಕ ನಿನ್ನ ಯೋಗ್ಯತೆ ಏನಾರ ಗೊತ್ತಾಯ್ತು ಇವ್ರ ಮನೆಯಾಗೆ ಅಂತಂದ್ರೆ 3 ಕಾಸು ಮರ್ಯಾದೆ ಯಾರಾಜಾಯ್ತದೆ. ನೀ ಇದೆಲ್ಲ ಬೇಕಾ? 3 ಕಾಸು ಮರ್ಯಾದೆ ಯಾರಾಜ್ ಹಾಕೊಳ್ಳೋದು? ನಿನಗೆ ತಲೆಯನ್ನ ಕೆಟ್ಬಿಟ್ಟೈತೆ ನಿಂಗೆ? ಮರ್ಯಾದೆ ಯಾರಾಜ್ ಹಾಕೊಂಡು ಬದುಕತ್ತೀಯ ನೀನು? ಬ್ಯಾಡ, ನನ್ನ ಮಾತು ಕೇಳು, ಬ್ಯಾಡ, ಸರಿನಾ? ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಂಡು ಒಂದು 2 ದಿನ ಇರು. ಆಮೇಕಿಂದ ಇವಳನ್ನ ಒದ್ದು ಈಚೆ ಕಡೆಗೆ ಹಾಕ್ತೀನಿ ನಾನು. ಆಮೇಲೆ ನೋಡ್ತಾ ಇರು, ನಿಂದೇನೇ ಎಲ್ಲ ಆಯ್ತದೆ. ಸುಮ್ಕಿರು ನೀನು. ಅವನು ಏನು ಬೇಕಾದ್ರೂ ಮಾಡ್ತಾನೆ ಅವನು. ಮೊದಲೇ ಸೈಕ್ ನನ್ನ ಮಗ. ಹೋಗ್ಬಿಟ್ಟು ಗೌಡ್ರ ಹತ್ರ ಹೋಗ್ಬಿಟ್ಟು ಏನೇನೇನೋ ಹೇಳ್ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಎಲೆಕ್ಷನಾಗ ನನ್ನ ಸಪೋರ್ಟ್ ಇಲ್ದಿದಂಗೆ ಮಾಡ್ದ. ಇನ್ನೂ ಏನೋ ಶಾನೆ ಮಾತಾಡ್ದೆ ಅಂದರೆ ಎಲೆಕ್ಷನಾಗ ಹಂಗೆ ಮುಗಿಸ್ಕೊಂಡು ಬೀಳಂಗೆ ಮಾಡ್ತಾನೆ. ಇದೆಲ್ಲನೂ ಬೇಕೇನೆ? ಸರಿ ಬಿಡಮ್ಮ, ತಪ್ಪಾಯ್ತು, ನಾನೇನು ಮಾತಾಡಲ್ಲ. ನೋಡು, ಈ ಡ್ರೆಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಮಹಾಲಕ್ಷ್ಮಿ ಕಣ್ಣಂಗೆ ಕಾಣಿಸ್ತಾ ಇದೆಯಾ ನೀನಂತೂ ಈ ಡ್ರೆಸ್ಸಾಗೆ? ಇಂಥ ಡ್ರೆಸ್ ಯಾಕ? ಹಳೇ ಸೀರೆ ಉಟ್ಕೊಂಡು ಯಾಕೆ ಒಳ್ಳೆ ಗೌರಮ್ಮ ಅಂತ ಇರ್ತೀಯ? ನಿನ್ಗೇನಾದ್ರೂ 40-50 ವರ್ಷ ವಯಸ್ಸಾಗೋಗ್ಬಿಟ್ಟೈತಾ ಸೀರೆ ಉಟ್ಕೋಬೇಕು ಅನ್ನಕ್ಕೆ? ನೋಡು, ನಿಂಗೆ ಜೀನ್ಸ್ ಪ್ಯಾಂಟ್ ಬೇಕಾ? ಜೀನ್ಸ್ ಪ್ಯಾಂಟೇ ಹಾಕೊಂಡು ಓಡಾಡು. ಇಲ್ಲ ಇನ್ನೊಂದು ಏನೋ ಗೌನ್ ಬೇಕಾ? ಅದನ್ನೇನೇ ಹಾಕೊಂಡು ಓಡಾಡು. ನೋಡು, ನಿನ್ ರಿಸ್ಟ್ರಿಕ್ಷನ್ ತಾಳಿ ಕಟ್ಟಿದ ಮಾತ್ರಕ್ಕೇನಿಯಾ ನೀನ್ ರಿಸ್ಟ್ರಿಕ್ಷನ್ ಎಲ್ಲ ಕಿತ್ಕೊಂತೀನಿ ಅಂತ ಏನಲ್ಲ, ಸರಿನಾ? ನಿನಗೆ ಹೆಂಗ್ ಬೇಕೋ ಹಂಗಿರು ಅಷ್ಟೇ ಏನಿಯಾ. ನೀನ್ ಇಷ್ಟ ಬಂದಂಗೆ ಇರ್ಬೇಕು ನೀನಂತೂ. ರೀ, ನಿಜವಾಗ್ಲೂ ನಿಮ್ಮಂತ ಗಂಡನೇನಿಯ ಎಲ್ಲಾ ಹೆಣ್ಮಕ್ಳಿಗೂ ಸಿಕ್ಬಿಟ್ರೆ ಭಾಳ ಖುಷಿಯಾಗಿರ್ತಾರೆ ನೋಡಿ. ಎಲ್ಲ ಹೆಣ್ಮಕ್ಳು ಹೆಂಗ್ ಅನ್ಕೊಂತಾರೋ ಹಂಗೇನೇ ಇದೀರಾ ನೀವಂತೂ ನೋಡಿ. ಒಂದು ರಿಸ್ಟ್ರಿಕ್ಷನ್ ಹಾಕಲ್ಲ, ಏನು ಹಾಕಲ್ಲ, ಏನೊಂದು ಅನುಮಾನ ಪಡಲ್ಲ, ಡೌಟ್ ಪಡಲ್ಲ. ಹೆಂಗ್ ಬೇಕೋ ಹಂಗೆ ಆರಾಮಾಗೆ ಬಿಟ್ಬಿಡ್ತೀರಾ. ನೀವು ಎಷ್ಟು ಒಳ್ಳೆಯವರು ಅಂದರೆ ತುಂಬ ಒಳ್ಳೆಯವರು ರೀ. ನೀವಂತೂ ತುಂಬ ಒಳ್ಳೆಯವರು.
ನಾನು ಮದುವೆ ಮಾಡ್ಕೊಳ್ಳೋವಾಗ 100 ಸಲ ಯೋಚನೆ ಮಾಡಿದೆ, ಇವ್ನ ಮದುವೆ ಮಾಡ್ಕೋಬೇಕಾ ಬ್ಯಾಡವಾ, ಏನು ಮಾಡಬೇಕು, ಇವ್ನು ಸರಿ ಅವನ ಇಲ್ವಾ ಅಂತೇಳಿ. ನನಗೆ ಗೊತ್ತಿಲ್ಲ ನೀವು ಹೊರಗಡೆ ಏನು ಮಾಡ್ತಾ ಇದ್ದೀರಾ, ಒಳ್ಳೆಯವರಾ ಕೆಟ್ಟವರಾ ಅಂತ ಈಗಲೂ ಗೊತ್ತಿಲ್ಲ. ಆದರೆ ಹೆಂಡತಿ ವಿಚಾರ ಅಂತ ಬಂದರೆ ಯಾವಾಗೂ ನೀವು ನನ್ನ ಪರನೇನಿಯೇ ಮಾತಾಡ್ತೀರಾ. ಅದೇ ನನಗೆ ಭಾಳ ಖುಷಿ ಅಂತ ಹೇಳಿದ್ರೆ. ತುಂಬ ಥ್ಯಾಂಕ್ಸ್ ರೀ. ಒಂದು ಮಾತು ಹೇಳಿದ್ರಲ್ಲ, ನನ್ನ ಹೆಂಡತಿಯೇ ನಿಮಗೆಲ್ಲ ಮನೆ ಕೆಲಸದವಳ ಅಂತ ಹೇಳ್ಬಿಟ್ಟು, ಅದನ್ನ ನೋಡಿ ನನಗೆ ಬಹಳ ಖುಷಿ ಆಯಿತು ರೀ. ದೇವರಣೆಗೂ ಹಬ್ಬಬ್ಬ ಇದ್ರೆ ಎಲ್ಲರ ಮನೆಗೂ ನಿಮ್ಮಂಥ ಗಂಡು ಮಕ್ಳು ಏನೇ ಇರಬೇಕು ರೀ. ಥ್ಯಾಂಕ್ಸ್ ರೀ. ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಎಂತೆಂಥ ಬಟ್ಟೆನೂ ಹಾಕೋಬೇಕು ಅಂತ ಆಸೆ ಇರ್ತದೆ, ಆದರೆ ಮನೆಯಾಗ ಯಾರೂ ಬಿಡ್ತಾ ಇರಲ್ಲ ಆ ಬಟ್ಟೆಗಳು ಹಾಕೋಣಕ್ಕಂಥ ಬಟ್ಟೆಗಳ್ನ. ಆದರೆ ನೀವು ಎಲ್ಲ ಬಟ್ಟೆನೂ ಹಾಕ ಅಂತ ಹೇಳ್ತಿದ್ರಲ್ಲ, ಇದಕ್ಕೆ ಇನ್ನೂ ಖುಷಿ ಆಯ್ತಾಯ್ತು ರೀ. ಥ್ಯಾಂಕ್ ಯು ಸೋ ಮಚ್ ರೀ. ಇದರಿಂದ ಅದು ಎಷ್ಟು ಜನ ಹೊಟ್ಟೆ ಉರ್ಕೊಂಡು ಸಾಯ್ತಾವ್ರೋ ಗೊತ್ತಿಲ್ಲ. ಬೇರೆಯವ್ರ ಕತೆ ನಮ್ಗೆ ಯಾಕೆ, ನನಗೆ ನೀನು ಕರೆಕ್ಟ್ ಆಗಿದೆಯಾ, ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಷ್ಟೇ ಸಾಕು. ಬೇರೆಯವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ನಿನ್ನ ಗಂಡನೇ ಅಕ್ಕ ಅಂತಂದ್ಮೇಲೆ ನೀನು ಬೇರೆಯವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತ ಇದೆಯಾ? ಸರಿನಾ, ಹೋಗಿ ಆರಾಮಾಗಿ ರೆಸ್ಟ್ ಮಾಡು. ಸರಿ ರೀ. ಬರೀ ಜಗಳ ಮಾಡೋದಷ್ಟೇ ಎಲ್ಲ ಬುದ್ಧಿವಂತಿಕೆ ಅಂದರೆ. ಜಗಳ ಮಾಡಿಸೋದು ಬುದ್ಧಿವಂತಿಕೆನೇ. ಯಾವಾಗ ಏನು ಮಾತಾಡಬೇಕು ಅಂತಂದ್ರೆ ತಿಳ್ಕೊಂಡಿರ್ಬೇಕು. ನಾನೇ ನಿನ್ನ ಹತ್ರ ಬೈದಾಡಿದ್ರೆ ಬಾಯೆಲ್ಲ ನೊಂದಿರೋದು ನನಗೆ. ಅದಕ್ಕೆ ಬಾಯೆಲ್ಲ ಯಾಕೆ ನೋವು ಮಾಡ್ಕೋಬೇಕು ಅಂತ ನನ್ನ ಗಂಡನ ಹತ್ರ ನೆನೆಯ ಬೈಸಿದ್ದು. ಗೊತ್ತಾಯ್ತಾ? ನಾನು ಬಾಯಿ ಮಾಡಕ್ಕೆ ನಿಂತ್ಕೊಂಡೆ ಅಂದರೆ ನಿನಗಿನ್ನ ಶಾನೆನೇ ಬಾಯಿ ಮಾಡ್ತೀನಿ. ಆದರೆ ಎಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕು, ಎಲ್ಲಿ ಬಾಯಿ ಮಾಡಬೇಕು ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಅದಕ್ಕೇನೆ ಬಾಯಿ ಮುಚ್ಕೊಂಡು ನಾನು ಇರೋದು. ಸರಿನಾ? ಇದಕ್ಕೂ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಮಾಡಕ್ಕೆ ಬರಬೇಡ. ನನಗೆ ಗೊತ್ತು ಮುಂದೆ ಏನು ಮಾಡಬೇಕು ಅಂತ. ಅವಾಗಲೇ ಗೊತ್ತಾಯ್ತು ನೀನು ನಾಟಕ ಮಾಡ್ತಿದ್ಯಾ, ನೀನು ನಾಟಕದೋಳು ಅಂತ ಹೇಳ್ಬಿಟ್ಟು. ಆದರೂ ನಾನು ಎಲ್ಲೋ ಯಾಮಾರ್ಬಿಟ್ಟೆ. ಎಷ್ಟು ನಾಟಕ ಆಡ್ತೀಯ ನೀನಂತೂ, ನಾಟಕದ ರಾಣಿ ನೀನಂತೂ, ಒಟ್ಟು ನಾಟಕದೋಳು ನೀನಂತೂ. ಊಟದಾಗೆ ಏನಿಯ ಬರೀ ನಾಟಕ ಆಡ್ಕೊಂಡು ಏನಿಯ ಜೀವನ ಮಾಡ್ತಿದ್ದೀಗ ಅನ್ನಿಸ್ತದೆ. ಅದಕ್ಕೆ ಎಲ್ಲನೂ ಬಂದ್ಬಿಡ್ತದೆ. ಹೆಂಗೆ ನಾಟಕ ಆಡ್ಬಿಟ್ಟು ಉಗಿಸ್ಬಿಟ್ಟಲ್ವ ನಮ್ಮ ಅಣ್ಣನ ಹತ್ರ ಏನಿಯ ನೋಡು. ನೀನು ಆಟ ಎಲ್ಲ ಶಾನೆ ದಿನ ನಡೆಯೋಕ್ಕಿಲ್ಲ. ಎಲ್ಲ ಗಂಡುಗಳು ಇರೋತ್ತಿನೂ ಕೊನೆ ಗಂಟ ಇರೋದಿಲ್ಲ. ಒಂದಿನ ಇಳಿತದೆ. ಇಲ್ಲ ನೀನು ಮಾಟ ಮಂತ್ರ ಮಾಡಿಸಿದೆಯಲ್ಲ, ಅದೊಂದು ದಿನ ಇಳಿತದಲ್ಲ, ಅವತ್ತು ಮಾತಾಡ್ತೀನಿ. ಅಲ್ಲಿ ತನಕ ನಾನು ಏನೂ ಮಾತಾಡೋದಿಲ್ಲ. ಸರಿಯಾಗಿ ಮಾತಾಡ್ತೀನಿ. ಟೇಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಟೇಮ್ ಬರಲಿ, ಮಾತಾಡ್ತೀನಿ ಎಲ್ಲನೂ. ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡಿ ನನ್ನ ಅಣ್ಣನೇನಿಯ ನಿನ್ನ ಕ್ಯಾಕರ್ ಸುಕ್ತು ಮನೆಯಿಂದ ಈಚೆ ಕಡೆಗೆ ಹಾಕಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರೇ ನೀನು. ಬೆಸ್ಟ್ ಆಫ್ ಗುಡ್ ಲಕ್. ನೋಡು, ನಿನಗಿನ್ನ ಶಾನೆ ಪಳಗ್ಬಿಟ್ಟೆ ಏನಿಯ ಬಂದಿದ್ದೀನಿ ನಾನು. ನಾನೇನು ದಡ್ಬಡ್ಡಿ ಅಲ್ಲ. ಬೇಜಾನ್ ನೋಡ್ಕೊಂಡು ನಿನಗಿನ್ನ ಜಾಸ್ತಿ ಪ್ರಪಂಚ ಸುತ್ತಿ ಬಂದಿ ಇಲ್ಲಿ ನಿಂತಿದ್ದೀನಿ ಅಷ್ಟೇನೆ. ನನಗೆ ಆವತ್ತಿಂದನೂ ಡ್ರೆಸ್ ಹಾಕಬೇಕು ಅಂತ ಆಸೆ ಇತ್ತು. ಆದರೆ ಮಾತಿಗೆ ಮುಂಚೆ ನಿಮ್ಮಮ್ಮ ಅಯ್ಯೋ ಸೀರೆನಾಗಿರ್ಬೇಕು ಹೆಣ್ಮಕ್ಳು, ಅಯ್ಯೋ ಸೀರೆನಾಗಿರ್ಬೇಕು ಹೆಣ್ಮಕ್ಳು ಅಂತಿದ್ರು. ನೋಡ್ದ ಡ್ರೆಸ್ ಹೆಂಗೆ ಹಾಕ್ಕೊಂಡೆ ಅಂತ. ದಿಸ್ ಈಸ್ ಪ್ರಿಯಾ. ಇವಳಿಗೆ ಜಾಸ್ತಿ ಐತೆ ಕೊಬ್ಬು.